DNA ಈಗ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಬೇಕಾಗಿದೆ. ವೈಭವ್ ಸೂರ್ಯವಂಶಿ 15ರ ಹುಡುಗ, ಅತ್ಯದ್ಭುತವಾದಂತಹ ಕ್ರೀಡಾಪಟು. ಕ್ರೀಡಾಂಗಣದಲ್ಲಿ ಈತನನ್ನು ಸುನಾಮಿ ಅಂತಾನೆ ಕರಿಬಹುದು. ಆತ ಕ್ರೀಡಾಂಗಣಕ್ಕೆ ಇಳಿತಾನೆ ಅನ್ನೋದಾದರೆ ದಾಖಲೆಗಳೇ ಸರಿಗಟ್ಟಿ ಬಿಡ್ತಾನೇನೋ ಅನ್ನುವಂತಹ ಕುತೂಹಲದ ಕಣ್ಣುಗಳಿಂದ ನೋಡುವಂತಹ ವಂಡರ್ ಕಿಡ್ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಹೌದು, ಹರಾರಿಯ ಕ್ರೀಡಾಂಗಣದಲ್ಲಿ ರನ್ಗಳ ಸುರಿಮಳೆ. ವೈಭವ್ ಸೂರ್ಯವಂಶಿ ಮಾಡಿರುವಂತಹ ಸಾಧನೆ, ಬೆರಗು ಕಣ್ಣುಗಳಿಂದ ನೋಡುವಂತಹ ಕ್ರೀಡಾಪಟು ಈ 15ರ ವೈಭವ್ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಭಾರತೀಯ ಕ್ರಿಕೆಟ್ನ ಹೊಸ ಆಶಾ ಕಿರಣ, ಎಡಗೈ ಬ್ಯಾಟರ್ ವೈಭವ್ ಸೂರ್ಯವಂಶಿ ಜಿಂಬಾಬ್ವೆ ವಿರುದ್ಧದ T20 ಪಂದ್ಯದಲ್ಲಿ ಅರ್ಧ ಶತಕ ಸಿಡಿಸಿ ವಿಶ್ವ ದಾಖಲೆಯ ಪುಟ ಸೇರಿದ್ದಾರೆ. ಕೇವಲ 15 ವರ್ಷ 118 ದಿನಗಳ ಪ್ರಾಯದಲ್ಲೇ ಈ ಐತಿಹಾಸಿಕ ಸಾಧನೆ ಮಾಡುವ ಮೂಲಕ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ ಅರ್ಧ ಶತಕ ಬಾರಿಸಿದ ಜಗತ್ತಿನ ಅತ್ಯಂತ ಕಿರಿಯ ಆಟಗಾರ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಹಿಂದೆ ನೇಪಾಳದ ಕುಶಾಲ್ ಮಲ್ಲ 15 ವರ್ಷ 340 ದಿವಸ ಇವರ ಹೆಸರಿನಲ್ಲಿದ್ದಂತಹ ಬೃಹತ್ ದಾಖಲೆಯನ್ನು ಸುಲಭವಾಗಿ ಪುಡಿಗಟ್ಟಿರುವ 15ರ ಹರಿಯದ ವಂಡರ್ ಕಿಡ್ ತಮ್ಮ ಭರ್ಜರಿ ಬ್ಯಾಟಿಂಗ್ ಮೂಲಕ ವಿಶ್ವ ಕ್ರಿಕೆಟ್ನಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಮಗದೊಮ್ಮೆ ಎತ್ತಿ ಹಿಡಿದಿದ್ದಾರೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ದಶಕಗಳ ಕಾಲದ ದಾಖಲೆಯನ್ನು ಮುರಿದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹೊಸ ಇತಿಹಾಸವನ್ನು ಬರೆದಿದ್ದಾರೆ ಈ ವಂಡರ್ ಕಿಡ್ ವೈಭವ್ ಸೂರ್ಯವಂಶಿ. ಜಿಂಬಾಬ್ವೆ ನೀಡಿದಂತಹ 126 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಭಾರತಕ್ಕೆ ವೈಭವ್ ಸೂರ್ಯವಂಶಿ ಜಿಂಬಾಬ್ವೆ ನೀಡಿದಂತಹ 126 ಗುರಿಗಳನ್ನು ಬೆನ್ನಟ್ಟಿದಂತಹ ವೈಭವ್ ಸೂರ್ಯವಂಶಿ ಸ್ಫೋಟಕ ಆರಂಭವನ್ನು ನೀಡ್ತಾರೆ. ಅಂಥ ಕ್ರೀಡಾ ಪ್ರದರ್ಶನವನ್ನು ನೀಡ್ತಾರೆ ಅಂತ. ಹೌದು, ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಅಂಗಳದಲ್ಲಿ ಸಿಕ್ಸರ್ಗಳ ಮಳೆಯನ್ನು ಸುರಿಸಿದ್ದಾರೆ ವೈಭವ್ ಸೂರ್ಯವಂಶಿ. ಕೇವಲ 18 ಎಸೆತಗಳಲ್ಲಿ 4 ಭರ್ಜರಿ ಹಾಗೂ 4 ಗಗನಚುಂಬಿ ಸಿಕ್ಸರ್ಗಳ ನೆರವಿನಿಂದ ಚೊಚ್ಚಲ ಅಂತಾರಾಷ್ಟ್ರೀಯ ಅರ್ಧ ಶತಕ ಪೂರ್ಣಗೊಳಿಸಿದ ವೈಭವ್ ಬರೋಬ್ಬರಿ 263.16ರ ಅಮೋಘ ಸ್ಟ್ರೈಕ್ ರೇಟ್ನೊಂದಿಗೆ ಜಿಂಬಾಬ್ವೆ ಬೌಲರ್ಗಳನ್ನು ಅಕ್ಷರಶಃ ಬೆಂಡೆತ್ತಿದ್ದಾರೆ. ಎದುರಾಳಿ ಪಡೆಯನ್ನು ಸಂಪೂರ್ಣವಾಗಿ ಕಂಗಾಲುಗೊಳಿಸಿ ಪಂದ್ಯದ ಚಿತ್ರಣವನ್ನೇ ವೈಭವ್ ಸೂರ್ಯವಂಶಿ ಬದಲಿಸಿ ಬಿಟ್ಟಿದ್ದಾರೆ. ವೈಭವ್ ಈ ಧಮಾಕ ಏನಿದೆ ಭಾರತದ ಸುಲಭ ಹಾಗೂ ಭವ್ಯ ಗೆಲುವಿಗೆ ಭದ್ರ ಬುನಾದಿಯನ್ನೇ ಹಾಕಿದೆ. 15ರ ಹುಡುಗ, 15ರ ಕ್ರೀಡಾಪಟು, ವಂಡರ್ ಕಿಡ್ ಖ್ಯಾತಿಯ ವೈಭವ್ ಸೂರ್ಯವಂಶಿ ಆಟಕ್ಕೆ ಇಡೀ ಭಾರತವೇ ಬೆರಗು ಕಣ್ಣಿನಿಂದ ನೋಡ್ತಾ ಇದೆ. ಸಚಿನ್ ತೆಂಡೂಲ್ಕರ್ ದಾಖಲೆಯೇ ಇಲ್ಲಿ ಧೂಳಿಪಟ. ಕ್ರಿಕೆಟ್ ದಂತಕತೆ, ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ 1989ರಲ್ಲಿ ಪಾಕಿಸ್ತಾನ ವಿರುದ್ಧ ಅಂದರೆ 16 ವರ್ಷ 213 ದಿನಗಳಿದ್ದಾಗ ಬರೆದಿದ್ದ 35 ವರ್ಷಗಳ ಹಳೆಯ ಐತಿಹಾಸಿಕ ದಾಖಲೆಯನ್ನು ವೈಭವ್ ಸೂರ್ಯವಂಶಿ ಧೂಳಿಪಟ ಮಾಡಿದ್ದಾರೆ. ಕೇವಲ 15ರ ಹರಿಯದಲ್ಲೇ ಈ ಅಪರೂಪದ ಸಾಧನೆ ಮಾಡುವ ಮೂಲಕ ICC ಪೂರ್ಣ ಪ್ರಮಾಣದ ಸದಸ್ಯತ್ವ ಅಂದರೆ ಫುಲ್ ಮೆಂಬರ್ ಈ ದೇಶಗಳ ಪೈಕಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅರ್ಧ ಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ಅನ್ನೋ ಅಭೂತಪೂರ್ವ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ರೆಹಮಾನುಲ್ಲಾ ಗುರ್ಬಾಜ್ ಅವರ ದಾಖಲೆಯನ್ನು ಉಡೀಸ್ ಮಾಡಿರುವ ವೈಭವ್ ಸೂರ್ಯವಂಶಿ ಅತಿ ವೇಗವಾಗಿ ಬೆಳೆದ ಅದ್ಭುತ ಪ್ರತಿಭೆಯಾಗಿ ಮೂಡಿ ಬಂದಿದ್ದಾರೆ. ಭಾರತೀಯ ಕ್ರಿಕೆಟ್ನ ಅಪಾರ ಶಕ್ತಿಯನ್ನು ಮತ್ತೊಮ್ಮೆ ಇಡೀ ಜಗತ್ತಿಗೆ ಪರಿಚಯ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ಇನ್ನು T20 ಕ್ರಿಕೆಟ್ನಲ್ಲಿ ಅತಿ ವೇಗದ ಅರ್ಧ ಶತಕ ಸಿಡಿಸಿದ ಭಾರತೀಯ ಬ್ಯಾಟರ್ಗಳ ಹೆಮ್ಮೆಯ ಎಲೈಟ್ ಕ್ಲಬ್ಗೆ 15 ವರ್ಷದ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಸೇರ್ಪಡೆಯಾಗಿದ್ದಾರೆ. ಯುವರಾಜ್ ಸಿಂಗ್ ಅವರ 12 ಎಸೆತಗಳ ಐತಿಹಾಸಿಕ ವಿಶ್ವ ದಾಖಲೆಯ ಬಳಿಕ ಕೇವಲ 18 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿದಂತಹ ಸ್ಫೋಟಕ ಇನ್ನಿಂಗ್ಸ್ ಮೂಲಕ ಅಭಿಷೇಕ್ ಶರ್ಮಾ, ಶಿವಮ್ ದುಬೆ, KL ರಾಹುಲ್, ಸೂರ್ಯಕುಮಾರ್ ಯಾದವ್ ಇವರಂತಹ ಘಟಾನುಘಟಿ ದಿಗ್ಗಜರ ಸಾಲಿಗೆ ವೈಭವ್ ಹೆಸರು ಸೇರಿಕೊಂಡಿದೆ. ಆರಂಭಿಕ ಸತತ ವೈಫಲ್ಯಗಳ ನಂತರ ಸಿಕ್ಕ 5ನೇ ಅವಕಾಶದಲ್ಲೇ ಧಮಾಕ ಎಂಟ್ರಿ ಕೊಟ್ಟಿರುವ ವಂಡರ್ ಕಿಡ್ ವೈಭವ್ ಸೂರ್ಯವಂಶಿ
ಭಾರತೀಯ T20 ಕ್ರಿಕೆಟ್ನ ಸ್ಫೋಟಕ ಬ್ಯಾಟಿಂಗ್ ಪರಂಪರೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ದಾಖಲೆಯ ಆಟದ ಬೆಂಬಲ ಹಾಗೂ ಯುವ ಆಟಗಾರರ ಸಾಂಘಿಕ ಪ್ರದರ್ಶನದೊಂದಿಗೆ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ 7 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಇದು ಬಹಳ ಮುಖ್ಯ. ನಾಯಕ ಶ್ರೇಯಸ್ ಅಯ್ಯರ್ಗೆ ಇದು ಮೊದಲ ಜಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಮೊದಲು ಬ್ಯಾಟ್ ಮಾಡಿದಂಥ ಜಿಂಬಾಬ್ವೆ ಪಡೆಗೆ ಮಯಾಂಕ್ ಯಾದವ್ ಮತ್ತು ಪ್ರಿನ್ಸ್ ಯಾದವ್ ಕಂಟಕರಾಗಿ ಪರಿಣಮಿಸಿದರು. 125 ರನ್ಗಳಿಗೆ ನಿಯಂತ್ರಿಸಿದರು. ಬಳಿಕ 126 ರನ್ಗಳ ಗುರಿಯನ್ನು ಭಾರತ ಕೇವಲ 13.2 ಓವರ್ಗಳಲ್ಲಿ ಇನ್ನೂ 40 ಎಸೆತಗಳು ಬಾಕಿ ಇರುವಂತೆಯೇ ಸುಲಭವಾಗಿ ತಲುಪಿ 3 ಪಂದ್ಯಗಳ ಸರಣಿಯನ್ನು 1-0 ಮುನ್ನಡೆಯನ್ನು ಕಾಯ್ದುಕೊಳ್ಳುವಂತಾಯಿತು. ನಾಯಕನಾಗಿ ತಮ್ಮ 8ನೇ ಪಂದ್ಯದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಜಯ ಕಂಡ ಶ್ರೇಯಸ್ ಅಯ್ಯರ್ಗೆ ಈ ಪಂದ್ಯದ ಶುಭಾರಂಭ ಅತ್ಯಂತ ವಿಶೇಷವಾದಂತಹ ಸಂಭ್ರಮವನ್ನು ತಂದುಕೊಟ್ಟಿದೆ. ಸೊ ಈ ಮೂಲಕ ಒಂದು ರೀತಿ ಶ್ರೇಯಸ್ ಅಯ್ಯರ್ಗೂ ಮೊದಲ ಜಯ, ವೈಭವ್ ಕಮಾಲನ್ನು ದೇಶಕ್ಕೆ ದೇಶವೇ ಬೆರಗು ಕಣ್ಣಿನಿಂದ ನೋಡಿದೆ, ಶ್ಲಾಘಿಸಿದೆ, ಆನಂದಪಟ್ಟಿದೆ.